ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವೈರಸಂದ್ರ ಗ್ರಾಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರು ಹಾಗೂ ವೈರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ರವರ ನೇತೃತ್ವದಲ್ಲಿ ಶ್ರೀರಾಮ ನವಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಶ್ರೀರಾಮ ನವಮಿ ಅಂಗವಾಗಿ ಅರವಂಟಿಕೆ ಮತ್ತು ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ವೀರಸಂದ್ರ ದೊಡ್ಡ ಮುನಿಯಪ್ಪ, ರಾಮಾಂಜಮ್ಮ, ವೈರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಶ್ರೀಯುತರಾದ ಯಲ್ಲಪ್ಪ, ನಾರಾಯಣ್, ಮುಕುಂದ, ಕಾರ್ಪೊರೇಟರ್ ಮುನಿಸ್ವಾಮಿ, ಶ್ರೀನಿವಾಸ್, ಸೋಮಣ್ಣ, ಜಿಮ್ ರವಿ, ರಾಮಕೃಷ್ಣ, ವೆಂಕಟೇಶ್, ಶಿವಕುಮಾರ್, ನಾಗರಾಜ್, ಶೇಖರ್, ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ವೀರಸಂದ್ರ ಗ್ರಾಮಸ್ಥರು ಭಾಗವಹಿಸಿದರು. जय जय श्री राम, जय श्री राम, जय श्री राम, जय जय श्री राम, 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 जय जय श्री राम, जय श्री राम, जय जय श्री राम. ಸಮಸ್ತ ನಾಗರಿಕರಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಇಂದು ಭಾರತದಾದ್ಯಂತ ಶ್ರೀರಾಮನ ಜನ್ಮದಿನವಾದ ಇಂದು ಶ್ರೀರಾಮನವಮಿಯನ್ನು ಎಲ್ಲ ಭಾರತದಾದ್ಯಂತ ಆಚರಿಸುತ್ತಾರೆ. ಈ ಅತ್ಯಂತ ಸಡಗರದಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಶ್ರೀರಾಮನವಮಿಯನ್ನು ಆಚರಿಸುತ್ತಾರೆ. ಈ ಶ್ರೀರಾಮನವಮಿ ಸಾಮಾನ್ಯವಾಗಿ ಎಲ್ಲ ಧಾರ್ಮಿಕ ಸ್ಥಳಗಳಲ್ಲಿ ಹಾಗೂ ಎಲ್ಲ ಪ್ರಮುಖ ದೇವಸ್ಥಾನಗಳಲ್ಲಿ ಎಲ್ಲ ಒಂದು ಸ್ಥಳಗಳಲ್ಲಿ ಸಹ ಶ್ರೀರಾಮನವಮಿ ಆಚರಿಸುವ ಮೂಲಕ ಶ್ರೀರಾಮನಿಗೆ ತನ್ನ ಭಕ್ತಿ ಎಲ್ಲರೂ ತಮ್ಮ ಭಕ್ತಿಯನ್ನು ಅರ್ಪಿಸುತ್ತಾರೆ. ಇಂದು ನಾವು ಶ್ರೀರಾಮನವಮಿ ಪ್ರಯುಕ್ತ
ಅರವಂಟಿಗೆ ಏನು ಅಂದರೆ ಪಾನಕ ನೀರ್ಮಜ್ಜಿಗೆ ಕೋಸಂಬರಿಯನ್ನು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ಬಂದು ಸಕಾಲಕ್ಕೆ ಆಗಮಿಸಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಹಾಗೆಯೇ ನಮ್ಮ ಒಂದು ಈ ಕಾರ್ಯಕ್ರಮ ಆಚರಿಸಲು ಎಲ್ಲ ನಮ್ಮ ಪದಾಧಿಕಾರಿಗಳು ಸದಸ್ಯರು ಸಹ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ನನ್ನ ಧನ್ಯವಾದಗಳು. ಅಂದರೆ ಇಂದು ನಾವು ಶ್ರೀರಾಮನವಮಿ ಪ್ರಯುಕ್ತ ಎಲ್ಲ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಸ್ಥಳಗಳಲ್ಲಿ ಸಹ ರಾಮನ ಜನ್ಮದಿನವಾದ್ದರಿಂದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಆಚರಿಸಲಾಗ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಜನೆಗಳು, ಅಲ್ಲದೆ ಸಂಬಂಧಿಸಿದ ಶ್ರೀರಾಮ ನಾಟಕಗಳು ಎಲ್ಲನೂ ಆಚರಿಸುವ ಮೂಲಕ ಇಂದು ಶ್ರೀರಾಮನವಮಿ ಆಚರಿಸುತ್ತಾರೆ. ಇಷ್ಟು ಮಾತ್ರ ಅವಕಾಶ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಕನ್ನಡ ನಾಡಿನ ಜನತೆಗೆ ಶ್ರೀರಾಮನವಮಿಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಾವು ಭಾರತೀಯರಾಗಿ ಶ್ರೀರಾಮ ಜಯಂತಿಯನ್ನು ನೆನಪಿಸಿಕೊಳ್ಳುವುದು ಬಹಳ ಅಗತ್ಯ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಶ್ರೀರಾಮನ ಆದರ್ಶಗಳು ಹುಟ್ಟಿಕೊಳ್ಳಬೇಕು. ಶ್ರೀರಾಮನ ನ್ಯಾಯಬದ್ಧತೆ ಹಾಗೂ ಮಾನವೀಯತೆಯ ಗುಣ ಹಾಗೂ ಬಹಳ ಉನ್ನತವಾದ ಗುಣಮಟ್ಟವುಳ್ಳ ಶ್ರೀರಾಮನನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಭಾಳ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದಾದ್ಯಂತ ಶ್ರೀರಾಮನ ಜನ್ಮದಿನವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಭಾರತೀಯರು ಆಚರಿಸುತ್ತಾರೆ. ಏಕೆಂದರೆ ನಮ್ಮ ಭಾರತದಲ್ಲಿ ಶ್ರೀರಾಮನಿಗೆ ವಿಶಿಷ್ಟವಾದ ಸ್ಥಾನಮಾನವಿದೆ. ನಮ್ಮ ಭಾರತದ ಮೂಲ ಪುರುಷ ಎಂದು ಶ್ರೀರಾಮನನ್ನೇ ಕರೆಯುತ್ತಾರೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ಪ್ರತಿಯೊಬ್ಬರಿಗೂ ಬಹಳ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಒಂದು ಸಂದರ್ಭದಲ್ಲಿ ಆ ಭಗವಂತನಲ್ಲಿ ನಾವು ಕೇಳಿಕೊಳ್ಳುವುದು ಒಂದೇ, ಚೆನ್ನಾಗಿ ಮಳೆಯಾಗಿ ಪ್ರತಿಯೊಬ್ಬರಿಗೂ ನೀರು ಸಿಗಲಿ. ಸಕಲ ಜೀವರಾಶಿಗಳಿಗೂ ನೀರು ಬಹಳ ಅಗತ್ಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಆ ಪರಮಾತ್ಮ ನಮ್ಮ ಕರೆಯನ್ನು ಕೇಳಿಸ್ಕೊಂಡು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಮಂಜುನಾಥರವರು ಹಾಗೂ ಹೆಬ್ಬಗೋಡಿ ನಗರಸಭಾ ಸದಸ್ಯರು ಹಾಗೂ ವಕೀಲರು ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಲು ಸಹಕಾರ ಕೊಟ್ಟಂಥ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ನಮ್ಮ ವೀರಸಂದ್ರ ಗ್ರಾಮದ ಜನತೆಗೆ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಶ್ರೀರಾಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ. ಇಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀಯುತ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಶ್ರೀಯುತ ಮಂಜುನಾಥ್ ಅವರು ವಾರ್ಡ್ ನಂಬರ್ 3ನ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗಿತ್ತು. ಹಿಂದೂಗಳ ಧರ್ಮವಾದ ಈ ಒಂದು ಹಬ್ಬ ತುಂಬ ಮುಖ್ಯವಾದ ಶ್ರೀರಾಮನ ತತ್ವಗಳನ್ನು ನಾವು ಪಾಲನೆ ಮಾಡಬೇಕು, ಜನಗಳಿಗೂ ಪಾಲನೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂಡಿಬಂದಿದೆ. ವೀರಸಂದ್ರ ಜನತೆ ಈ ಒಂದು ಹಬ್ಬದಿಂದ ಎಲ್ಲರೂ ಭಾಗವಹಿಸಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ರಾಮನವಮಿಯ ಒಂದು ಎಲ್ಲ ಜನಕ್ಕೆ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಮತ್ತು ವೀರಸಂದ್ರ ಮತ್ತು ಲಯನ್ಸ್ ಚಾರಿಟಬಲ್ ಅವರ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರಿಗೂ ರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಮಾಜಿಗೆ ಪಾನಕ ಪಳಾರ ಎಲ್ಲ ಜನಕ್ಕೂ ನಮ್ಮ ಕೌನ್ಸಿಲರ್ ಆದ ಮಂಜಣ್ಣ ಅವರು ಎಲ್ಲ ಜನಕ್ಕೂ ಹಂಚುತ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ, ಒಂದು ಆಯುಷ್ಯ ಆರೋಗ್ಯ ಒಂದು ಅಭಿವೃದ್ಧಿ ಆಗಲಿ ಅಂತೇಳಿ ಕೇಳ್ಕೊಳ್ಳುತ್ತಾ, ಮತ್ತು ನಮ್ಮ ಕೌನ್ಸಿಲರ್ ಆದ ಮಂಜಣ್ಣ ಅವರು ಎಲ್ಲ ಜನ ಏಳಿಗೆಗಾಗಿ ದುಡಿತಾ ಇದ್ದಾರೆ ವೀರಸಂದ್ರ ಗ್ರಾಮಕ್ಕೆ. ಒಂದು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳುತ್ತಾ, ಮತ್ತು ನಮ್ಮ ರಾಮ ಒಂದು ಯಾವ ಅವತಾರದಲ್ಲಿ ಇದ್ದಾನೆ, ಅವನ ಒಂದು ಆದರ್ಶತೆಯನ್ನು ಎಲ್ಲರೂ ಅವನ ಆದರ್ಶತೆಯನ್ನು ಬಳಕೆ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ವೀರಸಂದ್ರ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ವೀರಸಂದ್ರ ಗ್ರಾಮದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಹೆಬ್ಬಗೋಡಿ ಗ್ರಾಮದ 3ನೇ ವಾರ್ಡಿನ ನಗರಸಭೆ ಸದಸ್ಯರು ಮತ್ತು ವಕೀಲರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ದಿನ ವೀರಸಂದ್ರ ಗ್ರಾಮದಲ್ಲಿ ಶ್ರೀರಾಮ ನವಮಿ ಹಬ್ಬದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಒಂದು ಕಾರ್ಯಕ್ರಮ ಈ ದಿನ ಒಂದು ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿದೆ. ಈ ದಿನ ಒಂದು ವೀರಸಂದ್ರ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೂ ಒಂದು
ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಒಂದು ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಭಕ್ತಾದಿಗಳಿಗೂ ಸಹ ವಿತರಣೆ ಮಾಡಿ ಈ ಒಂದು ಗ್ರಾಮದಲ್ಲಿ, ಒಂದು ಸಮಾಜದಲ್ಲಿ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇಂತಹ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಗೂ ಈ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಈ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತಾ, ಮೊದಲನೇದಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ವೀರಸಂದ್ರ ಗ್ರಾಮದಲ್ಲಿ ಒಂದು ಉತ್ತಮವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವಂಥ ಏಕೈಕ ವ್ಯಕ್ತಿ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಂಜುನಾಥ್ರವರು. ಇದೇ ರೀತಿ ಈ ಗ್ರಾಮದಲ್ಲಿ ಇನ್ನೂ ಸಹ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಇನ್ನೂ ಸಹ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲೆಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ, ನಾನು ಮತ್ತೊಮ್ಮೆ ಸಮಸ್ತ ಎಲ್ಲ ಬಂಧುಗಳಿಗೂ ರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೀರಸಂದ್ರ ಚಾರಿಟಬಲ್ ಟ್ರಸ್ಟಿನ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿನ ಶ್ರೀರಾಮನವಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದರು. ತುಂಬ ಚೆನ್ನಾಗಿ ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಭಕ್ತಾದಿಗಳಿಗೂ ವಿತರಿಸಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮಪೂರ್ವಕದ ವಂದನೆ.